ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ರೈತ ಸಂಘ ಇಂದು ಪ್ರತಿಭಟನೆ ನಡೆಸಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆದ ಹೋರಾಟದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ರೈತ ಸಂಘದ ಮುಖಂಡ ಲಕ್ಷ್ಮೀನಾರಾಯಣ ರೆಡ್ಡಿ, ಬೆಸ್ಕಾಂ ಖಾಸಗೀಕರಣ ಮಾಡುವುದು ಕೈಬಿಡಬೇಕು. ಇದರಿಂದ ಭಾಗ್ಯಜ್ಯೋತಿ ಮನೆಗಳಿಗೂ ಮೀಟರ್ ಅಳವಡಿಕೆ ಮಾಡುತ್ತಾರೆ. ಬಡವರಿಗೆ ಅನ್ಯಾಯವಾಗಲಿದೆ, ರೈತರಿಗೂ ತೀವ್ರ ತೊಂದರೆಯಾಗಲಿದೆ. ಈಗಲೇ ಟ್ರಾನ್ಸ್ಫಾರ್ಮರ್ ಅಳವಡಿಸಲು ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು, ಈ ಸಮಸ್ಯೆ ಪರಿಹರಿಸಬೇಕು. ಅರಣ್ಯ ಇಲಾಖೆಯವರು ಉಳಿಮೆ ಮಾಡುವಾಗ ರೈತರಿಗೆ ತೊಂದರೆ ಮಾಡುವುದನ್ನು ಪ್ರತಿ ವರ್ಷ ಮುಂದುವರೆಸಿದ್ದು, ಇದನ್ನ ಬಿಟ್ಟು ಜಮೀನು ರೈತರಿಗೆ ಬಿಟ್ಟುಕೊಡಬೇಕು ಎಂದು ಆಗ್ರಹಿಸಿದರು. ಆಧುನಿಕ ಯಂತ್ರೀಕರಣದ ನೆಪದಲ್ಲಿ ಪ್ರಸ್ತುತ ಎತ್ತುಗಳು ಮಾಯವಾಗಿವೆ. ಇದರಿಂದ ಟ್ರ್ಯಾಕ್ಟರ್ ಉಳಿಮೆ ಮೇಲೆ ಅವಲಂಬಿಸಬೇಕು. ಪ್ರತಿ ಎಕರೆಗೆ ಉಳಿಮೆ ಮಾಡುವುದೇ 20,000ಕ್ಕೂ ಹೆಚ್ಚು ವೆಚ್ಚವಾಗುತ್ತಿದೆ. ತಿಪ್ಪೆ ಗೊಬ್ಬರದ ಬದಲು ರಸಗೊಬ್ಬರ, ಎತ್ತುಗಳ ಉಳಿಮೆ ಬದಲು ಟ್ರ್ಯಾಕ್ಟರ್ ಉಳಿಮೆಯಿಂದ ರೈತರಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ. ಹೀಗಾಗಿ ರೈತರು ಸಾವಯವ ಕೃಷಿಯತ್ತ ಮುಖ ಮಾಡುವುದೇ ಲೇಸು. ಅಲ್ಲದೆ ದೇಶಕ್ಕೆ ಆಹಾರ ನೀಡುವ ರೈತನಿಗೆ ಉಳಿಗಾಲ ಇಲ್ಲವಾದರೆ ರಸಗೊಬ್ಬರ 15 ದಿನಗಳಲ್ಲಿ ಒಂದು ಮೂಟೆಗೆ 500ರಿಂದ 800 ರೂಪಾಯಿ ಹೆಚ್ಚಳವಾಗಿದೆ. ಕೃಷಿ ಯಂತ್ರಧಾರಿಗೆ 50% ರಿಯಾಯಿತಿ ಈ ಹಿಂದೆ ಸರ್ಕಾರ ನೀಡುತ್ತಿತ್ತು. ಆದರೆ ಈಗ ಸರ್ಕಾರದ ಯಾವುದೇ ಕೃಷಿ ಯಂತ್ರಧಾರೆ ಕಾರ್ಯನಿರ್ವಹಿಸುತ್ತಿಲ್ಲ. ಇವೆಲ್ಲ ಮೂಲೆ ಗುಂಪಾಗಿದ್ದು ತೆರಿಗೆ ಹಣ ಪೋಲಾಗಿದೆ ಎಂದು ಆರೋಪಿಸಿದರು. ಅಂದ್ರೆ ಮೊದಲ ಕಾಲದಲ್ಲಿ ಎತ್ತುಗಳನ್ನ ಉಳುಮೆ ಮಾಡ್ತಾ ಇದ್ವಿ. 1 ಎಕರೆ ಇದ್ರು ಎತ್ತುಗಳು ಉಳುಮೆ ಮಾಡ್ಕೊಂಡು ಗೊಬ್ಬರ ಹಾಕೊಂಡು ನಮ್ ಕೆಲಸ ನಾವು ಮಾಡ್ಕೊಳ್ತಾ ಇದ್ವಿ. ಅದನ್ನ ತಪ್ಪಿಸಿದ್ದಾರೋ ಆಧುನಿಕ ತಂತ್ರೀಕರಣ ಅಂತ ಹೇಳಿದ್ದು ಈ ಸರ್ಕಾರಗಳೇ. ದಾರಿ ತಪ್ಪಿಸಿ ಇವತ್ತು ಟ್ರಾಕ್ಟರ್ ಇಟ್ಟಿದ್ದಾರೆ. ಒಂದು ಹಳ್ಳಿಗೆ ಒಂದು ಟ್ರಾಕ್ಟರ್ ಇರ್ತದೆ, ಅವನೇ ಎಲ್ಲ ಉಳಿಬೇಕು. ಅವನೇನ್ ಮಾಡಿದಾನೆ, ಡೀಸೆಲ್ 100 ರೂಪಾಯಿ ಆಗಿದೆ ಅಂದ್ರೆ ಇವ್ ನಮ್ಗೆ 1,000-2,000 ರೂಪಾಯಿ ಹಾಕಿದಾನೆ ಗಂಟೆಗೆ. 2,000 ರೂಪಾಯಿ ಗಂಟೆಗೆ ಒಂದ್ಸಲ ಆದ್ರೆ 1 ಎಕರೆಗೆ 6,000, 7,000, 8,000 ಆಗುತ್ತೆ ಉಳುಮೆ ಮಾಡಕ್ಕೆ. ಮತ್ತೆ ಬಿತ್ತನೆ ಮಾಡಕ್ಕೆ ಒಂದು 5,000 ಆಗುತ್ತೆ. ಎಲ್ಲಿಂದ ತರೋದು? 20,000 ಮೇಲೆ ಆಗೋಯ್ತು 1 ಎಕರೆಗೆ. ಒಂದು 5 ಎಕರೆ ಜಮೀನು ಉಳುಮೆ ಮಾಡಬೇಕಾದ್ರೆ ಮತ್ತೆ ಅದ್ರಲ್ಲಿ ಬರ್ತಕ್ಕಂಥದ್ದೇನಿದೆ ಆಧುನಿಕ ತಂತ್ರ ಅಂತ ಹೇಳಿ ಇವತ್ತು ನಮ್ಮನ್ನ ದಿಕ್ ತಪ್ಪಿಸಿ ತಿಪ್ಪೆ ಗೊಬ್ಬರ ಆಗ್ತಾ ಇಲ್ಲ. ಒಂದ್ ಕಡೆ ರಸಗೊಬ್ಬರ ಹೇಳಿದ್ದೀರಾ, ರಸಗೊಬ್ಬರಕ್ಕೆ ಎಷ್ಟು ಬೇಕೋ ಅಷ್ಟು ರೇಟ್ ಹಾಕಿದ್ದೀರಾ. ಉಳುಮೆ ಮಾಡಕ್ಕೂ ನಮ್ಗೆ ಎತ್ತುಗಳಿಲ್ಲ. ಇವಾಗ ನಾವು ಸಾವಯವ ಕೃಷಿ ಪದ್ಧತಿಗೆ ಹೋಗೋದು ಒಳ್ಳೇದು. ರೈತರು ಇದೊಂದು ತೀರ್ಮಾನ ತಗೋಬೇಕು. ಎತ್ತುಗಳ ಮೇಯಿಸಿ ಎತ್ತುಗಳ ರಸಗೊಬ್ಬರ ಹಾಕಿ ನಮ್ಮ ಉಳಿಯ ನಾವು ಮಾಡ್ಕೊಂಡ್ರೆ ಎಲ್ಲರೂ ಸಹಾಯ ಆಗುತ್ತೆ. ಬಿತ್ತನೆ ವೇಳೆ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಬೆಲೆ ಹೆಚ್ಚಾಗುತ್ತಿದೆ. ಅಂಗಡಿಯವರು ಇಷ್ಟ ಬಂದ ರೀತಿಯಲ್ಲಿ ಬೆಲೆ ಹೆಚ್ಚಳ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೀಟನಾಶಕ ಅಂಗಡಿಗಳ ದಂಧೆಗೆ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಸಗೊಬ್ಬರ, ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ ಮಾಡಿವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಮಾನ್ಯ ಜನರ ಮೇಲೆ ಹೊರೆ ಹೆಚ್ಚುತ್ತಿದ್ದಾರೆ. ಹೋಟೆಲ್ ತಿಂಡಿಯ ಬೆಲೆಯೂ ಹೆಚ್ಚಾಗಿದೆ. ಕಾರ್ಮಿಕರು, ರೈತರು ನಿಭಾಯಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ ಭರವಸೆಗಳು ಏನಾಯಿತು ಎಂದು ಪ್ರಶ್ನಿಸಿದರು. ಇನ್ನು ಜನರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಯೋಚನೆ ಮಾಡಿದ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಕ್ಕಾಗಿ ದೆಹಲಿ ಸೇರಿದ್ದಾರೆ. ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ರೈತರ ಸಭೆ ನಡೆಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಮಯವೇ ಇಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣ ಕೃಷಿ ಅಧಿಕಾರಿಗಳು ಮತ್ತು ರೈತ ಮುಖಂಡರ ಸಭೆ ನಡೆಸಬೇಕು. ಈ ಜಿಲ್ಲೆಗೆ ಅಗತ್ಯವಿರುವ ಬಿತ್ತನೆ ಬೀಜ, ರಸಗೊಬ್ಬರ ರಿಯಾಯಿತಿ ದರದಲ್ಲಿ ನೀಡಲು ಕ್ರಮ ವಹಿಸಬೇಕು. ಇಲ್ಲವಾದರೆ ರೈತರು ಬೆಳೆ ಇಡಲು ಸಂಕಷ್ಟ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.